ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಟಿಪ್ಸ್ ಆ್ಯಂಡ್ ಟಾಪಿಕ್ ಏನಪ್ಪ ಅಂತಂದರೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಂಗೆ ಸೊ ಹಲವಾರು ಜಾಬ್ ವೆಬ್ಸೈಟ್ಗಳಿದೆ. ಸೊ ಅದರಲ್ಲಿ ನಾನು ಇವತ್ತು ಒಂದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಜಾಸ್ತಿ ಅದೇ ಯೂಸ್ ಮಾಡೋದು. ಸೊ Naukri.com ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಇವತ್ತು ತಿಳಿಸ್ಕೊಡ್ತೀನಿ ಅದು ಸ್ಟೆಪ್ ಬೈ ಸ್ಟೆಪ್ಪು, ಹೆಂಗೆ ಪ್ರೊಫೈಲ್ ಅಪ್ಡೇಟ್ ಮಾಡೋದು, ಹೆಂಗೆ ಜಾಬ್ ಅಪ್ಡೇಟ್ ಮಾಡೋದು ಅಂತ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಎಲ್ಲನೂ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ನಾವು ಇವತ್ತಿನ ವಿಡಿಯೋ. ಬನ್ನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ಥರ ನೌಕರಿ ಆ್ಯಪ್ ಓಪನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ, ರಿಜಿಸ್ಟರ್ ಲಾಗಿನ್ ಅಂತ. ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಹೊಸದಾಗಿ ಓಪನ್ ಮಾಡಬೇಕಾದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂದು ಆಲ್ರೆಡಿ ಅಕೌಂಟ್ ಇದೆ. ಸೊ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೈನ್ ಇನ್ ಆಯಿತು. ಇವಾಗ ನೆಕ್ಸ್ಟು ಸೈನ್ ಇನ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಪ್ರೊಫೈಲ್ ತೋರಿಸ್ತಾ ಇದ್ದೀನಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟಿಗೆ ಪ್ರೊಫೈಲ್ ಫೋಟೋನ ಅಪ್ಡೇಟ್ ಮಾಡಬೇಕು. ಸೊ ನೀವು ಫೋಟೋ ಗ್ಯಾಲರಿಯಿಂದ ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡಿ. ಆಮೇಲೆ ಇಲ್ಲಿ ಪೆನ್ ಸಿಂಬಲ್ ಕಾಣಿಸ್ತಾ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಂಟ್ರೊಡಕ್ಷನು, ಫುಲ್ ನೇಮು, ಆಮೇಲೆ ಪ್ರೊಫೈಲ್ ಹೆಡ್ಲೈನು. ಸೊ ಈ ಥರ ಎರಡು ಆಪ್ಷನ್ ಇದೆ. ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಮತ್ತೆ ನೆಕ್ಸ್ಟು ಅದು ಬ್ಯಾಕಿಗೆ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಯುವರ್ ಕರಿಯರ್ ಪ್ರಿಫರೆನ್ಸ್ ಅಂತ ಕೇಳುತ್ತೆ. ಅಲ್ಲಿ ಪೆನ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಫಿಲ್ ಮಾಡಬೇಕು ನೀವು. ನಿಮ್ಮ ಪ್ರಿಫರ್ಡ್ ಜಾಬ್ ರೋಲ್ ಯಾವುದು, ಆಮೇಲೆ ಪ್ರಿಫರ್ಡ್ ಸಿಟೀಸ್ ಯಾವುದು, ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ, ಆಮೇಲೆ ಜಾಬ್ ಟೈಪ್ ಯಾವ್ದು, ಪರ್ಮನೆಂಟಾ ಕಾಂಟ್ರಾಕ್ಟಾ, ಆಮೇಲೆ ಎಂಪ್ಲಾಯ್ಮೆಂಟ್ ಟೈಪು ಫುಲ್ ಟೈಮಾ ಪಾರ್ಟ್ ಟೈಮಾ, ಆಮೇಲೆ ಪ್ರಿಫರ್ಡ್ ಶಿಫ್ಟ್ ಟು ಡೇ ನೈಟು ಫ್ಲೆಕ್ಸಿಬಲ್ ಅಂತ. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೆಲ್ಲ ಕರಿಯರ್ ಪ್ರಿಫರೆನ್ಸ್ ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಮತ್ತೆ ಬ್ಯಾಕ್ ಬರುತ್ತೆ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬೇಸಿಕ್ ಡೀಟೇಲ್ ಫಿಲ್ ಮಾಡೋಣ ಇವಾಗ. ಸೊ ಆ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಕೇಳುತ್ತೆ ನೀವು ಫ್ರೆಷರಾ ಎಕ್ಸ್ಪೀರಿಯೆನ್ಸಾ. ಸೊ ಎಕ್ಸ್ಪೀರಿಯೆನ್ಸ್, ನಾನು ಇವಾಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ 2 ಇಯರು, ಆಮೇಲೆ 4 ಮಂತ್ಸು, ಆಮೇಲೆ ಸಿಟಿ ಯಾವ್ದು ಬೇರೆ, ಕರೆಂಟ್ ಸಿಟಿ ಯಾವುದು, ಆ್ಯನ್ಯುವಲ್ ಸ್ಯಾಲ್ರಿ ಎಷ್ಟು, ಆಮೇಲೆ ಸ್ಯಾಲ್ರಿ ಸ್ಟ್ಯಾಂಡರ್ಡ್ ಎಷ್ಟು, ಆಮೇಲೆ ಮೊಬೈಲ್ ನಂಬರು, ಇಮೇಲು, ಈ ಥರ ಎಲ್ಲ ಕೇಳುತ್ತೆ. ಅಪ್ಡೇಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲೀನಾಗಿದೆ ಆ ಥರ ಎಲ್ಲನೂ ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಸೊ ಅವಾಗ HR ಕಡೆಯಿಂದ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಮತ್ತೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಸೊ ನಮಗಿಲ್ಲಿ ರಿಸ್ಯೂಮ್ ಅಂತ ಕಾಣಿಸುತ್ತೆ. ಸೊ ರಿಸ್ಯೂಮ್ ನಾನು ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಅಪ್ಡೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲೇಟೆಸ್ಟ್ ರಿಸ್ಯೂಮ್ನ ಅಪ್ಡೇಟ್ ಮಾಡಿ ಸೇವ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟು ಅದ್ರ ಕೆಳಗಡೆ ಪ್ರೊಫೈಲ್ ಸಮ್ಮರಿ ಅಂತ ಇದೆ ನೋಡಿ, ಹೈಲೈಟ್ ಮಾಡ್ತಾಯಿದ್ದೀನಿ ನೋಡಿ. ಪ್ರೊಫೈಲ್ ಸಮ್ಮರಿ ಅಲ್ಲಿ ಪೆನ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ನಾನು ಏರೋ ಮಾರ್ಕ್ ಶೋ ಮಾಡ್ತಾಯಿದ್ದೀನಿ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಫೈಲ್ ಸಮ್ಮರಿ ಎಲ್ಲ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದಾದ್ಮೇಲೆ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಆಗುತ್ತೆ ಪ್ರೊಫೈಲ್ ಸಮ್ಮರಿ ಎಲ್ಲನೂ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹಿಂಗೆ ಇಲ್ಲಿ ಪ್ರೊಫೆಷ್ನಲ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ. ಸೊ ಏರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ, ಪೆನ್ ಸಿಂಬಲ್ಲು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮದು ಕರೆಂಟ್ ಇಂಡಸ್ಟ್ರಿ, ಆಮೇಲೆ ಕರೆಂಟ್ ಡಿಪಾರ್ಟ್ಮೆಂಟು, ಕರೆಂಟ್ ರೋಲು, ಕರೆಂಟ್ ಜಾಬ್ ರೋಲು ಅದೆಲ್ಲ ಅಪ್ಡೇಟ್ ಮಾಡಿ ಸೇವ್ ಅಂತ ಕ್ಲಿಕ್ ಕೊಡಿ. ಸೇವ್ ಅಂತ ಕ್ಲಿಕ್ ಕೊಟ್ಟ ತಕ್ಷಣ ಮತ್ತೆ ಇಲ್ಲಿ ಬ್ಯಾಕ್ ಬರ್ತಿ ಈ ಥರ. ಸೊ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ ಸ್ವಲ್ಪ. ಇಲ್ಲಿ ಕೀ ಸ್ಕಿಲ್ಸ್ ಅಂತ ಇದೆ ನೋಡಿ. ಸೊ ನಿಮ್ಮದು ಮೇಜರ್ ಕೀ ಸ್ಕಿಲ್ ಯಾವ್ಯಾವಿದೆ, ಸಾಫ್ಟ್ವೇರ್ ಸ್ಕಿಲ್ಲು, ಆಮೇಲೆ ಈ ಥರ ಬೇರೆ ಬೇರೆ ಸ್ಕಿಲ್ಸ್ ಯಾವಿದೆ ಎಲ್ಲ ಪೆನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಎಲ್ಲ ಕೇಳುತ್ತದು ಯಾವ್ಯಾವ ಸ್ಕಿಲ್ ಇದೆ ನಿಮ್ಮ ಹತ್ರ ಅಂತಂದ್ಬಿಟ್ಟು. ಆ ಸ್ಕಿಲ್ ಎಲ್ಲನೂ ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿದ ಮೇಲೆ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಕೀ ಸ್ಕಿಲ್ಸು ಅಪ್ಡೇಟ್ ಆಗುತ್ತೆ. ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಇದೆ ನೋಡಿ. ಎಂಪ್ಲಾಯ್ಮೆಂಟ್ ಅಂದರೆ ನಿಮ್ಮದು ಪ್ರೀವಿಯಸ್ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಕರೆಂಟ್ ಕಂಪ್ನಿ ಎಕ್ಸ್ಪೀರಿಯೆನ್ಸು ಅವೆಲ್ಲನೂ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಎಂಪ್ಲಾಯ್ಮೆಂಟ್ ಫುಲ್ ಟೈಮಾ, ಇಂಟರ್ನ್ಶಿಪ್ಪಾ, ಎಷ್ಟು ವರ್ಷ ಆಯಿತು ಎಕ್ಸ್ಪೀರಿಯೆನ್ಸು, ಕರೆಂಟ್ ಕಂಪ್ನಿ ನೇಮು, ಜಾಬ್ ಟೈಟಲು, ಜಾಯ್ನಿಂಗ್ ಡೇಟು, ಕರೆಂಟ್ ಸ್ಯಾಲ್ರಿ, ಸ್ಕಿಲ್ ಯೂಸ್ಡು ಅದೆಲ್ಲ ಕೇಳುತ್ತೆ. ಸೊ ಇದೆಲ್ಲ ಕೇಳಿದ್ಮೇಲೆ ಸೊ ನೀವು ಅಪ್ಡೇಟ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ಕಂಪ್ನಿ ಅಪ್ಡೇಟ್ ಆಯಿತು. ಅದೇ ಥರ ಎಷ್ಟು ಎಕ್ಸ್ಪೀರಿಯೆನ್ಸ್ ಅದೆಲ್ಲ ಅಪ್ಡೇಟ್ ಮಾಡಿ. ಆಮೇಲೆ ಹಿಂಗೆ ಪ್ರಾಜೆಕ್ಟ್, ಇಲ್ಲಿ ಕೆಳಗಡೆ ಪ್ರಾಜೆಕ್ಟ್ ಇದೆ ನೋಡಿ. ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಯಾವುದಾದ್ರು ಪ್ರಾಜೆಕ್ಟ್ ಇದ್ದರೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿ. ಪ್ರಾಜೆಕ್ಟ್ ಡೀಟೇಲ್ಸ್ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಅದ್ರ ಕೆಳಗಡೆ IT ಸ್ಕಿಲ್ಸು ಅಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ದು ಯಾವುದಾದ್ರು IT ಸ್ಕಿಲ್ಸ್ ಇದ್ದರೆ, ಸಾಫ್ಟ್ವೇರ್ ಸ್ಕಿಲ್ಸು
ಲೈಕ್ ನಂದು ಕ್ರಿಯೋ ಇದೆ, ಆ್ಯನ್ಸಿಸು, ಆ ಥರ ಸ್ಕಿಲ್ಲು. ಆಮೇಲೆ ಯಾವ್ದು ವರ್ಷನ್ ಯೂಸ್ ಮಾಡಿದ್ದೀರಾ, ಆಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಐ ಟಿ ಸ್ಕಿಲ್ ಮೇಲೆ, ಆಮೇಲೆ ಲಾಸ್ಟ್ ಯಾವಾಗ ಯೂಸ್ ಮಾಡಿದ್ದೀರಾ. ಸೊ ಇದನ್ನೆಲ್ಲ ಫಿಲ್ ಮಾಡಿದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಆಗುತ್ತೆ ಐ ಟಿ ಸ್ಕಿಲ್ಸು. ಅದ್ರ ಕೆಳಗಡೆ ಬಂದರೆ ಎಜುಕೇಷನ್ಸ್ ಅಲ್ಲಿ ಆ್ಯಡ್ ಅಂತ ಇರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಎಜುಕೇಷನ್ ಏನೇನಾಗಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರ್ಯಾಜುಯೇಟ್ ಅಂತಂದರೆ ಅದು ಯೂನಿವರ್ಸಿಟಿ, ಕೋರ್ಸು, ಸ್ಪೆಷಲೈಸೇಷನು, ಫುಲ್ ಟೈಮಾ, ಪಾರ್ಟ್ ಟೈಮಾ, ಕರಸ್ಪಾಂಡಿಂಗಾ, ಆಮೇಲೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಎಂಡ್ ಆಯಿತು, ಗ್ರೇಡ್ ಸಿಸ್ಟಮ್ ಎಲ್ಲ ಅಪ್ಡೇಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಗುತ್ತೆ ಎಜುಕೇಷನು. ಹಂಗೆ ಕೆಳಗಡೆ ಬಂದರೆ ಇಲ್ಲಿ ನೋಡಿ ಸರ್ಟಿಫಿಕೇಷನ್, ನಿಮ್ಗೆ ಯಾವುದಾದ್ರೂ ಸರ್ಟಿಫಿಕೇಷನ್ ಇದ್ದರೆ ಸಾಫ್ಟ್ವೇರ್ದು ಅಪ್ಡೇಟ್ ಮಾಡಿ. ಆಮೇಲೆ ಪರ್ಸ್ನಲ್ ಡೀಟೇಲ್ಸ್ ಇದೆ ನೋಡಿ ಕೆಳಗಡೆ, ಪರ್ಸ್ನಲ್ ಡೀಟೇಲ್ಸು ಅಲ್ಲಿ ಪೆನ್ ಸಿಂಬಲ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಪ್ಡೇಟ್ ಮಾಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಎಲ್ಲ ಡೀಟೇಲ್ಸಾಗಿ ಕೇಳುತ್ತೆ. ಸೊ ನಿಮ್ದು ಯಾವುದು, ಜೆಂಡರ್ ಯಾವುದು, ಆಮೇಲೆ ನಿಮ್ಮದು ಕ್ಯಾಟಗರಿ ಯಾವುದು, ಆಮೇಲೆ ನಿಮ್ಮದು ಸ್ಟೇಟಸ್, ಮೆರಿಟಲ್ ಸ್ಟೇಟಸ್ ಯಾವುದು, ಆಮೇಲೆ ಬರ್ತ್ ಇಯರ್ ಯಾವುದು. ಸೊ ಈ ಥರ ಎಲ್ಲ ಕೇಳುತ್ತೆ. ಸೊ ಅದೆಲ್ಲ ಅಪ್ಡೇಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಅಪ್ಡೇಟ್ ಆಗುತ್ತೆ ಪರ್ಸ್ನಲ್ ಡೀಟೇಲ್ಸು. ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಲ್ಯಾಂಗ್ವೇಜಸ್ ಇದೆ ನೋಡಿ, ಲ್ಯಾಂಗ್ವೇಜಸಲ್ಲಿ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ. ಸೊ ಅಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಲ್ಯಾಂಗ್ವೇಜು, ಸೊ ಬಿಗಿನರಾ, ಎಕ್ಸ್ಪರ್ಟಾ, ಆಮೇಲೆ ರೀಡಿಂಗು, ರೈಟಿಂಗು, ಸ್ಪೀಕಿಂಗ್ ಎಲ್ಲ ಬರುತ್ತಾ ಲ್ಯಾಂಗ್ವೇಜು. ಸೊ ಆ ಥರ ಅಪ್ಡೇಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಾನಿಲ್ಲಿ 4 ಲ್ಯಾಂಗ್ವೇಜಸ್ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಕೆಳಗೆ ಬಂದರೆ ವೀಡಿಯೋ ಪ್ರೊಫೈಲ್ ಅಂತ ಇದೆ. ಈ ವಿಡಿಯೋ ನಿಮ್ಮದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡಿದರೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ, HR ಡೈರೆಕ್ಟಾಗಿ ವೀಡಿಯೋ ನೋಡ್ತಾರೆ. ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಕಮ್ಯುನಿಕೇಷನ್ ಇದ್ದರೆ. ಸೊ ಅದಾದಮೇಲೆ ನೋಡಿ ಇಲ್ಲಿ 100% ಈ ಥರ ತೋರಿಸ್ಬೇಕು ನಿಮ್ಮ ಪ್ರೊಫೈಲ್ದು, ಅವಾಗ ಕಂಪ್ಲೀಟ್ ಆದಂಗೆ. ನೋಡಿ ಇವಾಗ ಜಾಬ್ ಅಪ್ಲೈ ಮಾಡೋಣ. ಸೊ ನೋಡಿ ABB R&D ಇಂಜಿನಿಯರ್ ಅಂತ ಇದೆ. ಜಾಬ್ ಹೈಲೈಟ್ಸ್ ಅಂದರೆ ಅದು ಯಾವ ಡಿಗ್ರಿ ಬೇಕು, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು, ಯಾವ ಸಾಫ್ಟ್ವೇರ್ ಬೇಕು, ಆ ಥರದ್ದೆಲ್ಲ. ಆಮೇಲೆ ಲೊಕೇಶನ್ ಕೊಟ್ಟಿದ್ದಾರೆ ನೋಡಿ, ಆಮೇಲೆ ಯಾವುದು ಪೊಸಿಷನ್ ಇದೆ, ಆಮೇಲೆ ಯಾವ ಸ್ಕಿಲ್ ಇರಬೇಕು, ಮಸ್ಟ್ ಆ್ಯಂಡ್ ಹ್ಯಾವ್ ಸ್ಕಿಲ್ಸು. ಸೊ ಈ ಥರ ಇದೆ. ಹಾಗೆ ನೋಡಿ ಗುಡ್ ಟು ಹ್ಯಾವ್ ಸ್ಕಿಲ್ಸ್ ಅಂತ ಇದೆ ನೋಡಿ. ಸೊ ಆ ಥರ ಕ್ಯಾಡ್ ಡಿಸೈನರು, ಸೊ ಕ್ರಿಯೋ ಡಿಸೈನರು, ಸೊ ಆ ಥರದ್ದೆಲ್ಲ ಸ್ಕಿಲ್ ಬೇಕಾಗುತ್ತೆ ಈ ಜಾಬ್ಗೆ. ಸೊ ಹಂಗೆ ಕೆಳಗಡೆ ಬಂದರೆ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಸೊ ನೀವು ಜಾಯ್ನ್ ಆದಮೇಲೆ ಏನು ಮಾಡ್ತೀರಾ, ನಿಮ್ಮ ಕೆಲಸ ಏನಿರುತ್ತೆ, ಆ ಥರದ್ದೆಲ್ಲ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿರ್ತಾರೆ ಆ ಜಾಬ್ದು. ಅದೆಲ್ಲ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಮ್ಯಾಚ್ ಆಗುತ್ತೆ ಅಲ್ಲಿ ನಿಮ್ಮ ಪ್ರೊಫೈಲ್ಗೆ. ಅದ್ರ ಕೆಳಗಡೆ ಬಂದರೆ ಕ್ವಾಲಿಫಿಕೇಷನ್ ಅಂತ ಇದೆ ನೋಡಿ. ಸೊ ಯಾವ ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಆ ಜಾಬ್ಗೆ, ಡಿಗ್ರಿ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಬೇಕಾ ಅಂತ. ಅದ್ರ ಕೆಳಗಡೆ ಬಂದರೆ ಇಂಡಸ್ಟ್ರಿಯಲ್ ಟೈಪು, ಡಿಪಾರ್ಟ್ಮೆಂಟು ಯಾವುದು, ರೋಲ್ ಯಾವುದು, ಎಂಪ್ಲಾಯ್ಮೆಂಟ್ ಟೈಮು, ಫುಲ್ ಟೈಮಾ, ಪಾರ್ಟ್ ಟೈಮಾ, ಎಜುಕೇಷನ್ನು, ಈ ಥರ ಎಲ್ಲ ಕೇಳುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಅಬೌಟ್ ಕಂಪ್ನಿ ಬಗ್ಗೆ ಹೆಂಗಿದೆ ಅಂತ ನಿಮ್ಗೆ ತಿಳ್ಕೊಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬರುತ್ತೆ ನೋಡಿ ಅಬೌಟ್ ಕಂಪ್ನಿ, ABB ಕಂಪ್ನಿ ಹೆಂಗಿದೆ ಏನಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಜಾಬ್ನ. ಸೊ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ನೀವು ಕ್ಲೀನಾಗೆಲ್ಲ ನೋಡ್ಕೊಳ್ಳಿ ಜಾಬ್ದು ಎಲ್ಲ ಜಾಬ್ ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ನೋಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಶೋ ಮಾಡ್ತಾಯಿದ್ದೀನಿ ನೋಡಿ ಅಪ್ಲೈ ನಾವು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೈಡ್ ಸಕ್ಸಸ್ಫುಲ್ಲಿ ಅಂತ ಇಲ್ಲಿ ಶೋ ಆಗ್ತಾಯಿದೆ ನೋಡಿ. ಸೊ ನೀವು ಅಪ್ಲೈ ಮಾಡೋದು ಸಕ್ಸಸ್ಫುಲ್ಲಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಅರ್ಥ ಆಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.